ನಾವೆಲ್ಲರೂ ಕೂಡ ಶ್ರೀಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಾಲಲ್ಲಿ ಹೇಳ್ತೀವಿ, ನಡೆದಾಡುವ ದೇವರು ಅಂತಂಥೇಳಿ. ಯಾಕೆ ಅವ್ರನ್ನ ನಾವು ನಡೆದಾಡುವ ದೇವರು ಅಂತೇಳಿ ಕರಿತಾ ಇದ್ದೇವೆ? ನೋಡಿ, ನನಗೆ ದೇವರ ಕಲ್ಪನೆ ಇಲ್ಲ, ದೇವ್ರನ್ನ ನಾನು ನೋಡಿಲ್ಲ, ಅಥವಾ ಇಲ್ಲಿರೋರಿಗೆ ಯಾರಿಗಾದರೂ ದೇವರ ಕಲ್ಪನೆ ಇದೆಯೋ ಗೊತ್ತಿಲ್ಲ, ಅಥವಾ ದೇವ್ರುಗಳು ನೋಡಿರೋರು ಇದ್ದಾರೋ ಗೊತ್ತಿಲ್ಲ, ಅಥವಾ ದೇವರು ಹೀಗೆ ಇರ್ತಾನೆ ಅನ್ನುವಂಥ ಆಲೋಚನೆ ಕೂಡ ನಮಗಿರಲ್ಲ. ಆದರೂ ಕೂಡ ಒಂದು ದಿವ್ಯ ಶಕ್ತಿ, ಒಂದು ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ದೇವರು ಅಂತ ಕರಿತೇವೆ. ಪ್ರಕೃತಿಯನ್ನು ದೇವರು ಅಂತ ಕರಿತೇವೆ. ಮನುಕುಲಕ್ಕೆ ಒಳಿತನ್ನು ಮಾಡುವಂಥ ಎಲ್ಲ ಸಕಲ ಜೀವರಾಶಿಗಳಲ್ಲೂ ಕೂಡ ನಾವು ದೇವರನ್ನು ಕಾಣುವಂಥ ಒಂದು ಪದ್ಧತಿ ನಮ್ಮ ಭಾರತದಲ್ಲಿದೆ. ಹಾಗಾಗಿ ಇವ್ರನ್ನ ನಡೆದಾಡುವ ದೇವರು ಅಂಥೇಳಿ ನಾವು ಕರೆದ್ಬಿಟ್ವಿ. ಭಾಳ ಸಂದರ್ಭದಲ್ಲಿ ಏನು ಅವರು 111 ವರ್ಷ ಬದುಕಿದ್ಕೋಸ್ಕರ ಅವ್ರನ್ನ ನಡೆದಾಡೋ ದೇವರು ಅಂತ ಕರೆದ್ಬಿಟ್ವಾ ನಾವು ಅಂತ. ಎಲ್ಲರಿಗಿಂತ ಜಾಸ್ತಿ ವರ್ಷ ಬದುಕ್ಬಿಟ್ರಪ್ಪ, ಹಾಗಾಗಿ ಅವರು ದೇವರು ಅನ್ನೋ ಉದ್ದೇಶ ಇಟ್ಕೊಂಡು ನಾವೇನು ಅವ್ರನ್ನ ನಡೆದಾಡೋದವ್ರು ಕರೆದ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಜಗತ್ತಲ್ಲಿ ಶ್ರೀಗಳಿಗಿಂತಲೂ ಅತಿ ಹೆಚ್ಚು ವರ್ಷ ಬದುಕ್ತಂಥವ್ರು ಜನ ಇದ್ದಾರೆ. ಶ್ರೀಗಳು 111 ವರ್ಷ ಬದುಕಿದ್ರೆ, ಒಬ್ಬ ಮಹಿಳೆ ಜೀನ್ ಕಲ್ವೆಂಟ್ ಅಂತನ್ನುವಂಥ ಒಬ್ಬ ಮಹಿಳೆ 122 ವರ್ಷ ಬದುಕಿದ್ದಾರೆ. ಸಾರಾ ಕ್ಲಾಸ್ ಅನ್ನುವಂಥ ಒಂದು ಮಹಿಳೆ 119 ವರ್ಷ ಬದುಕಿದ್ದಾರೆ. ಹಾಗೆಯೇ ಜಪಾನ್ನ ಒಬ್ಬ ಪುರುಷ, ಅವರು ಜಿರೋಮಾ ಕಿಮೋರಾ ಅಂತನ್ನುವಂಥ ಒಬ್ಬ ವ್ಯಕ್ತಿ 117 ವರ್ಷ ಬದುಕಿದ್ದಾರೆ. ಹಾಗೆ ಬದುಕಿದಂಥವ್ರನ್ನ ಯಾರನ್ನೂ ಕೂಡ ನಾವು ನಡೆದಾಡುವ ದೇವರುಗಳು ಅಂತೇಳಿ ಕರೀದಂಥ ನಾವು ಸಿದ್ಧಗಂಗಾ ಶ್ರೀಗಳನ್ನು ಯಾಕೆ ನಡೆದಾಡುವ ದೇವರು ಅಂತ ಕರೆದ್ವಿ? ಯಾಕೆ ಕರೆದ್ವಿ ಅಂತಂದರೆ, ಅವರಿಗಿಂತಲೂ ಹೆಚ್ಚು ವಯಸ್ಸು ಕಾಲ ಬದುಕಿದಂಥವರು ಅವರಿಗಾಗಿ ಬದುಕಿದ್ರೆ 111 ವರ್ಷಗಳ ಕಾಲ ಸಿದ್ಧಗಂಗಾ ಶ್ರೀಗಳು ಇತರರಿಗಾಗಿ ಬದುಕಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ನಾವು ದೇವರು ಅಂತ ಕರೆದ್ವಿ. ಮತ್ತು ಅವರಲ್ಲಿ ದೇವರನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಯಿತು. ಸಿದ್ಧಗಂಗಾ ಶ್ರೀಗಳು ಹುಟ್ಟಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬರೋ 40 ವರ್ಷಕ್ಕಿಂತ ಮೊದಲು. ಭಾರತಕ್ಕೆ 1947 ಸ್ವಾತಂತ್ರ್ಯ ಬಂದರೆ ಸಿದ್ಧಗಂಗಾ ಶ್ರೀಗಳು ಹುಟ್ಟಿದಂಥದ್ದು 1907. ಹಾಗಂದರೆ 40 ವರ್ಷದ ಹಿಂದೆ ಹುಟ್ಟಿದಂಥವ್ರು. ಹಾಗೆಯೇ ಸಿದ್ಧಗಂಗಾ ಶ್ರೀಗಳು ಸಿದ್ಧಗಂಗಾ ಮಠದ ಉತ್ತರ ಅಧಿಕಾರಿಯಾಗಿ ಸ್ವೀಕಾರ ಮಾಡಿದಾಗಲೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯನೇ ಬಂದಿರಲಿಲ್ಲ. 7 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋ 7 ವರ್ಷಕ್ಕಿಂತ ಮೊದಲು ಅವರು ಮಠದ ಜವಾಬ್ದಾರಿಗಳನ್ನು ವಹಿಸ್ಕೊಂಡಂಥವ್ರು. ಅಲ್ಲಿ ನನಗೆ ತುಂಬ ವಿಸ್ಮಯ ಅನಿಸೋದು. ಯಾಕಂತಂದರೆ ಸ್ವಾತಂತ್ರ್ಯ ಪೂರ್ವದ ಭಾರತ ಹೇಗಿತ್ತು? ಸ್ವಾತಂತ್ರ್ಯ ಪೂರ್ವದ ಭಾರತ ಅನ್ನಕ್ಕಾಗಿ ಅಲೆದಾಡ್ತಿತ್ತು, ಅಕ್ಷರಕ್ಕಾಗಿ ಹೋರಾಟ ಮಾಡ್ತಿತ್ತು, ಅಸಮಾನತೆಯ ವ್ಯವಸ್ಥೆಯ ತುದಿಯಲ್ಲಿತ್ತು, ಅಸ್ಪೃಶ್ಯತೆ ಆಚರಣೆಗಳು ಮಾನವೀಯತೆಯ ಎಲ್ಲೆಯನ್ನು ದಾಟಿ ತನ್ನ ಕ್ರೌರ್ಯವನ್ನು ಮೆರೀತಿತ್ತು. ಈ ದೇಶದಲ್ಲಿ ಅಜ್ಞಾನ ಇತ್ತು, ಅರಿವಿನ ಕೊರತೆ ಇತ್ತು. ಅಂಥ ಕಾಲಘಟ್ಟದಲ್ಲಿ ಹುಟ್ಟಿದಂಥ ಸಿದ್ಧಗಂಗಾ ಶ್ರೀಗಳು, ಅಂತಹ ಕಾಲಮಾನದಲ್ಲಿ ಮಠದ ಜವಾಬ್ದಾರಿ ಅಂತ ಶ್ರೀಗಳು ಈ ಭಾರತಕ್ಕೆ, ಈ ಸಮಾಜಕ್ಕೆ ಏನು ಬೇಕು ಅಂತೇಳಿ ಅವತ್ತೇನೆ ಕೂಡ ಕಂಡುಕೊಂಡು, ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲೇ ಭಾರತದ ಜನರ ಅಗತ್ಯತೆಗಳನ್ನು ಅರ್ಥ ಮಾಡ್ಕೊಂಡವರು. ಆ ಕಾರಣಕ್ಕಾಗಿ ಅವರು ಅಕ್ಷರ ದಾಸೋಹ, ಅನ್ನದಾಸೋಹ, ಆಶ್ರಯ ಮತ್ತು ಆಧ್ಯಾತ್ಮ ಅನ್ನೋಂಥದ್ದು ಕಡೆಗೆ ಅವರು ಹೆಚ್ಚು ಆದ್ಯತೆಯನ್ನು ಕೊಟ್ಟಂಥವ್ರು. ನೋಡಿ, ಅವರು ಪೀಠಾಧ್ಯಕ್ಷರಾಗೋಕ್ಕಿಂತ ಮಠದ ಪೀಠಾಧ್ಯಕ್ಷರಾಗೋಕ್ಕಿಂತ ಮುಂಚೆ ಮಠದಲ್ಲಿ 60 ಜನ ಮಕ್ಕಳಿರ್ತಾರಂತೆ. 60 ಜನ ಮಕ್ಕಳಿರ್ತಾರೆ. ಆದರೆ ಅವರು 40 ವರ್ಷಗಳ ಅವಧಿಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾಗಿ ಮಠಕ್ಕೆ ಭೇಟಿ ಕೊಟ್ಟು, ಅವರು ಸಂಜೆಯ ಪ್ರಾರ್ಥನೆಯಲ್ಲಿ ನಾನು ಭಾಗವಹಿಸಬೇಕು ಅಂತ ಆಸೆಪಟ್ಟು ಅವರು ಬಂದು ಆ ಸಂಜೆಯ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಾಗ ಮೊರಾರ್ಜಿ ದೇಸಾಯಿ ಅವರು ಒಂದು ಮಾತನ್ನು ಹೇಳ್ತಾರೆ, ನನ್ನ ಜೀವಿತ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಒಂದೇ ನೆರಳಿನಡಿಯಲ್ಲಿ ಶಿಕ್ಷಣವನ್ನು, ಅನ್ನವನ್ನು ಮತ್ತು ಆಶ್ರಯವನ್ನು ಪಡ್ಕೋತಾ ಇರೋಂಥದ್ದನ್ನು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅಷ್ಟೊತ್ತಿಗೆ ಮಠದಲ್ಲಿ 3800 ಮಕ್ಕಳು, ಎಲ್ಲ ಜಾತಿ ಧರ್ಮ ವರ್ಗದ ಮಕ್ಕಳಿಗೆ ಶ್ರೀಗಳು ಅಕ್ಷರ ದಾಸೋಹ, ಅನ್ನದಾಸೋಹ ಹಾಗೆ ಆಧ್ಯಾತ್ಮ ದಾಸೋಹಗಳನ್ನು ನಡೆಸ್ಕೊತ ಬರುವಂಥ ಒಂದು ಕೈಂಕರ್ಯದ ತೊಡಗಿರ್ತಾರೆ. ನನಗೆ ಶ್ರೀಗಳಲ್ಲಿ ಇಷ್ಟ ಆದಂಥದ್ದು ಇನ್ನೊಂದು ವಿಶೇಷ ಏನಂತಂದರೆ, ಅವರು ಶಿಕ್ಷಣ, ಅನ್ನ, ಆಶ್ರಯ ಅಷ್ಟೇ ಅಲ್ಲ, ಮಕ್ಕಳಿಗೆ ಅವರ ಮಠದ ಜಮೀನುಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ತಿದ್ರಂತೆ. ಶ್ರೀಗಳ ಇದ್ದಂಥ ಕಲ್ಪನೆ ಏನು ಅಂತಂದರೆ, ನೀವು ಎಷ್ಟೇ ಶಿಕ್ಷಣವನ್ನು ಪಡ್ಕೊಳ್ಳಿ, ನೀವೆಂಥ ಅರಿವನ್ನು ಪಡ್ಕೊಳ್ಳಿ, ಆದರೆ ಶ್ರಮ ಸಂಸ್ಕೃತಿಯ ಅರಿವಿರಬೇಕು, ಕಾಯಕ ಸಂಸ್ಕೃತಿಯ ಅರಿವಿರಬೇಕು.
ಅದು ಮಕ್ಕಳಲ್ಲಿ ಚಿಕ್ಕದ್ರಿಂದನೇ ಮೂಡಬೇಕು ಅನ್ನುವಂಥದ್ದನ್ನು ಪ್ರಜ್ಞೆಯನ್ನು ಅವರು ಅವತ್ತಿಗೆ ಬೆಳೆಸ್ಕೊಂಡಿದ್ರು. ನೋಡಿ, ಇವತ್ತಿನ ಯುವ ಜನ್ರೇಷನ್ನಲ್ಲಿ, ಯುವ ಸಮುದಾಯದಲ್ಲಿ ಕಾಯಕ ಮತ್ತು ಶ್ರಮ ಸಂಸ್ಕೃತಿ ಮಾಯ ಆಗ್ಬಿಟ್ಟಿದೆ, ಸಂಪೂರ್ಣವಾಗಿ ಮಾಯ ಆಗ್ಬಿಟ್ಟಿದೆ. ಕಷ್ಟಪಡಬೇಕು ಅಂತ ತಂದೆ ತಾಯಿಗಳು ಹೇಳಿದ್ರೆ, ನಾನೇ ಕಷ್ಟಪಡಬೇಕಾಗಿರೋದು, ಹುಡ್ಸಿರೋರು ನೀವು ಅಂತ ಹೇಳ್ತಾ ಇದ್ದಾರೆ. ನೀನು ಹುಡ್ಸಿದ್ಯಪ್ಪ, ನಾನು ಕಷ್ಟಪಡಲ್ಲ, ಆಸ್ತಿ ಸಂಪಾದನೆ ಮಾಡಿಡು, ನಾನು ಸುಖವಾಗಿರಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ವಾ, ತನಗೆ ಬೇಕಾಗಿರೋದನ್ನು ಗಳಿಸ್ಕೊಳ್ಳಿಕ್ಕೆ ತುಂಬ ಕಡಿಮೆ ಮಾರ್ಗಗಳನ್ನ, ವಾಮ ಮಾರ್ಗಗಳನ್ನ ಅನುಸರಿಸುವಂಥ ಯುವ ಸಮೂಹವನ್ನು ನೋಡ್ತಾ ಇದ್ದೀವಿ. ಇಂಥ ಒಂದು ದಿನ ಬರ್ತದೆ ಅನ್ನೋ ಕಾರಣಕ್ಕಾಗಿಯೇ ವಿದ್ಯಾರ್ಥಿಗಳಲ್ಲಿ ಅವರು ಶ್ರಮ ಸಂಸ್ಕೃತಿ ಮತ್ತು ಕಾಯಕ ಸಂಸ್ಕೃತಿಯ ಒಂದು ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಅವರು ಶ್ರೀಗಳು ಮಾಡ್ಕೊಳ್ತಾ ಬಂದಿದ್ದು. ಅದು ಆ ಕಾರಣಕ್ಕಾಗಿ ನಾನು ಅವ್ರಿಗೆ ತುಂಬ ಮೆಚ್ಚುಗೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಅವರೊಳಗಡೆ ಒಬ್ಬರು ದೇವರನ್ನು ನಾವು ನೋಡ್ತೇವೆ ಅನ್ನೋಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯಗಳು. ಇವತ್ತು ಶ್ರೀಗಳು ಒಂದು ತುಂಬ ಚೆನ್ನಾಗಿ ಅವರ ನುಡಿಮುತ್ತುಗಳಲ್ಲಿ ನನಗೆ ತುಂಬ ಇಷ್ಟವಾದಂಥದ್ದು ಒಂದು ನುಡಿಮುತ್ತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವ್ರು ಹೇಳ್ತಾರೆ, ದೇಹಕ್ಕೆ ಹಸಿವಾದರೆ ಪ್ರಸಾದದ ಅಗತ್ಯ ಉಂಟು, ದೇಹಕ್ಕೆ ಹಸಿವಾದರೆ ಪ್ರಸಾದದ ಅಗತ್ಯ ಉಂಟು, ಮನಸ್ಸಿಗೆ ಹಸಿವಾದರೆ ಪ್ರಾರ್ಥನೆಯ ಉಂಟು. ಪ್ರಸಾದ ಸೇವನೆ ಹಾಗೂ ಪ್ರಾರ್ಥನೆಯಲ್ಲಿ ಏಕಾಗ್ರತೆ ಅತ್ಯವಶ್ಯಕ ಅನ್ನೋ ಮಾತನ್ನು ಹೇಳ್ತಾರೆ. ದೇಹಕ್ಕೆ ಹಸಿವಾದರೆ ಊಟ ಬೇಕಪ್ಪ, ಮನಸ್ಸಿಗೆ ಹಸಿವಾದರೆ ಧ್ಯಾನ ಬೇಕಪ್ಪ. ಈ ಎರಡನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ, ನಾವು ಏಕಾಗ್ರತೆಯಿಂದ ಮಾಡಬೇಕು. ಅಲ್ಲಿ ನಮಗೆ ಬದುಕಿನ ಸಾರ್ಥಕತೆ ಸಿಗುತ್ತೆ ಅನ್ನೋ ಒಂದು ಸತ್ಯವನ್ನು ಈ ಜಗತ್ತಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇ ನಾವು ಇಷ್ಟೆಲ್ಲ ಅವ್ರನ್ನ ಗುಣಗಾನ ಮಾಡೋರು ಕನಿಷ್ಠ ಅವ್ರು ಹೇಳಿರೋನ್ನ ಪಾಲನೆ ಮಾಡ್ತಾಯಿದ್ದೀವ? ನಮಗೆ ಊಟ ಮಾಡಬೇಕು ಅಂತಂದರೆ ಪ್ರಸಾದ, ದೇಹದ ಹಸಿವನ್ನು ನೀಗಿಸ್ಕೋಬೇಕು ಅಂತೇಳಿ ನಾವು ಪ್ರಸಾದ ಮುಂದಿಟ್ಕೊಂಡ್ರೆ ಎಡಗೈನಲ್ಲಿ ಮೊಬೈಲ್ ಇರ್ತದೆ, ಕಣ್ಣು ಮುಂದ್ಗಡೆ ಟಿ ವಿ ಇರ್ತದೆ. ಯಾವ ಲೆವೆಲ್ಗೆ ನಮ್ಮ ಜೀವನ ಶೈಲಿ ಅಳವಡಿಸ್ಕೊಬಿಟ್ಟಿದ್ದೀವಿ ಅಂತಂದರೆ, ಬೆಳಗ್ಗೆ ಏನು ತಿಂಡಿ ತಿಂದ್ರಿ ಅಂತ ಯಾರಾದರೂ ಅರ್ಧ ಗಂಟೆ ಬಿಟ್ಟು ಕೇಳಿದ್ರೆ, ಏನು ತಡಿ ಮರ್ತೋಯ್ತು ಕಣ ಏನು ತಿಂದ್ವಿ ಅನ್ನೋದು ಲೆವೆಲ್ಗೆ ನಮ್ಮ ಜೀವನದ ಒತ್ತಡ ಮತ್ತು ಸ್ಟ್ರೆಸ್ ಆ ಲೆವೆಲ್ಗಿದೆ. ಯೋಚನೆ ಮಾಡಿ ನಾವು ಏನು ತಿಂದ್ವಿ, ಯಾಕಂದರೆ ನಾವೇನು ತಿಂತಾ ಇದ್ದೀವಿ ಅದನ್ನು ಆಸ್ವಾದಿಸೋದು ಇರೋದಿಲ್ಲ, ಅದನ್ನು ನೋಡೋದು ಇಲ್ಲ, ಅದನ್ನು ಎಂಜಾಯ್ ಕೂಡ ಮಾಡೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ಇನ್ನು ನಾವು ಪ್ರಾರ್ಥನೆ ಧ್ಯಾನ ಅಂತ ಹೋಗ್ಬಿಟ್ಟು ದೇವಸ್ಥಾನಗಳ ಕಲ್ಪನೆ ಇಟ್ಕೊಬಿಟ್ರೆ ನಾವು ದೇವ್ರ ಮುಂದೆ ನಿಂತಿರ್ತೀವಿ ಅಷ್ಟೇ. ಆದರೆ ಕಾರ್ ಎಲ್ಲಿ ಪಾರ್ಕಿಂಗ್ ಮಾಡ್ದೋ, ಪೊಲೀಸ್ನವ್ರು ಬಂದು ಯಾವಾಗ ಬೀಗ ಹಾಕಿದ್ರು, ಚಪ್ಪಲಿ ಎಲ್ಲಿ ಬಿಟ್ವೋ, ನಮ್ಮ ಪರ್ಸ್ ಯಾರು ಹೊಡೆದ್ಬಿಡ್ತಾರೋ, ಚೇನ್ ಯಾರು ತಗೊಬಿಡ್ತಾರೋ, ಮಕ್ಕಳೇನ, ಇದೇ ಅಷ್ಟೇ ನಮಗೆ. ಅಲ್ಲೂ ಕೂಡ ಧ್ಯಾನದಲ್ಲೂ ನಮಗೆ ಏಕಾಗ್ರತೆ ಇಲ್ಲ, ನಾವು ದೇಹದ ಹಸಿವಿನ ನೀಗಿಸ್ಕೊಳ್ಳೋದಲ್ಲೂ ಏಕಾಗ್ರತೆ ಇಲ್ಲ. ಅದೆರಡು ಕೂಡ ತುಂಬ ಮುಖ್ಯ ಅನ್ನೋ ಮಾತನ್ನು ಸಿದ್ಧಗಂಗಾ ಶ್ರೀಗಳು ನಮಗೆ ಒಂದು ದೊಡ್ಡ ಒಂದು ಫಿಲಾಸಫಿಯನ್ನು, ಒಂದು ತತ್ವವನ್ನು ಈ ಜಗತ್ತಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಅದನ್ನ ನಮ್ಮ ಕೈಲಿ ಸಾಧ್ಯ ಆಗುತ್ತಾ ಪಾಲನೆ ಮಾಡೋಕ್ಕೆ? ನಾವು ಅದನ್ನು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ.